ಕರ್ನಾಟಕದ ಆತ್ಮೀಯ ಬಂಧುಗಳೇ, ಈ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ವೋಟ್ ಹಾಕಬೇಕು ಅನ್ನುವಂಥ ವಿಚಾರದಲ್ಲಿ ನಿಮಗೊಂದಷ್ಟು ಸ್ಪಷ್ಟತೆ ಮತ್ತು ಮಾಹಿತಿ ಸಿಗಲಿ ಅಂತ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಕರ್ನಾಟಕದ ಏಕೈಕ ಪ್ರಾಮಾಣಿಕ ಮತ್ತು ಪ್ರಾದೇಶಿಕ ಪಕ್ಷ ಅಂದರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಇವತ್ತಿನ ಸಂದರ್ಭದಲ್ಲಿ ಜನತಾದಳ ಎಸ್ ಏನು ಪ್ರಾದೇಶಿಕ ಪಕ್ಷ ಅಂತ ಅನುಕೂಲವಾದಾಗ ಹೇಳ್ತಾ ಮಿಕ್ಕಿದ ಟೈಮಲ್ಲಿ ನಮ್ಮದು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ತಾ ಇದ್ದಂತಹ ಜನತಾದಳ ಎಸ್ ಬಹುತೇಕವಾಗಿ ತನ್ನ ಸ್ವಯಂಕೃತ ಅಪರಾಧಗಳಿಂದ ಇನ್ನು ಕೆಲವೇ ದಿನಗಳಲ್ಲಿ ತಿಂಗಳುಗಳಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳಲಿದೆ. ಹಾಗಾಗಿ ಕರ್ನಾಟಕದ ಹಿತವನ್ನು ಕಾಪಾಡಬಲ್ಲಂತಹ ಯಾವುದಾದ್ರೂ ಒಂದು ಪ್ರಾದೇಶಿಕ ಪಕ್ಷ ಮುಂದಿನ ದಿನಗಳಲ್ಲಿದ್ದರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಇವತ್ತು ಜನತಾದಳ, ಕಾಂಗ್ರೆಸ್ಸು, BJP ಅಂತ ಏನು ನಾವು JCB ಅಂತ ಹೇಳ್ತೀವಿ, ಆ ಪಕ್ಷಗಳಲ್ಲಿರುವ ನಮ್ಮ ರಾಜ್ಯ ನಾಯಕರುಗಳು ಅವರು ದೆಹಲಿ ಸುಲ್ತಾನರಿಗೆ ರಾಜ್ಯವನ್ನು ಇಡೋದಕ್ಕೆ ಯಾವತ್ತಿಗೂ ಹಿಂಜರಿಯೋದಿಲ್ಲ. ನಾವು ಹಿಂದೆ ಹಲವಾರು ಸಂದರ್ಭಗಳಲ್ಲಿ ಇದಕ್ಕೆ ಸಾಕ್ಷಿಗಳು ನಮಗೆ ಸಿಗುತ್ತೆ, ನಾವು ನೋಡ್ತಾ ಬಂದಿದ್ದೀವಿ. ಇವತ್ತಿನ ಸಂದರ್ಭದಲ್ಲಿ ಇನ್ನು ಆಮ್ ಆದ್ಮಿ ಪಾರ್ಟಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಬಂದಂತಹ ಪಾರ್ಟಿ ಅಂತೇಳಿ ಜನ ಅದನ್ನು ಬೆಂಬಲಿಸ್ತಾ ಇದ್ರು. ಇವತ್ತು ಆಮ್ ಆದ್ಮಿ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಂತಹ ಬೆಂಬಲಿಗರು ಸಹ ಕಾಂಗ್ರೆಸ್ಗೆ ವೋಟ್ ಹಾಕುವಂಥ ಅನಿವಾರ್ಯ ಪರಿಸ್ಥಿತಿಗೆ ಸಿಲುಕಿದ್ದಾರೆ. ದಯವಿಟ್ಟು ನೀವು ಒಂದಷ್ಟು ಯೋಚನೆ ಮಾಡಿ. ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಮತ್ತು ಪ್ರಾಮಾಣಿಕವಾಗಿ ರಾಜ್ಯದಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಿರುವಂತಹ ಪಕ್ಷ ಅಂದರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಹಾಗಾಗಿ ಆಪ್ಗೆ ವೋಟ್ ಹಾಕ್ತಿದ್ದಂತಹ ಅಥವಾ ಆಪ್ನ ಬೆಂಬಲಿಗರು ಮತ್ತು ಆಪ್ನ ಸದಸ್ಯರು ಸಹ ಆತ್ಮಸಾಕ್ಷಿಯನ್ನು ಪ್ರಶ್ನೆ ಮಾಡಿಕೊಂಡು ನೀವು ಇವತ್ತಿನ ಸಂದರ್ಭದಲ್ಲಿ KRS ಪಕ್ಷಕ್ಕೆ ಮತ ಹಾಕಿದರೆ ಮಾತ್ರ ನಿಮ್ಮ ಕಾಳಜಿ ಅಥವಾ ನಿಮ್ಮ ವಿಚಾರಗಳು ಪ್ರಾಮಾಣಿಕವಾಗಿದ್ದು ಅಂತಾಗುತ್ತೆ. ಇನ್ನು JDSನ ಕುಮಾರಸ್ವಾಮಿಯವರ ಕುಟುಂಬದವರನ್ನ ಹೀನಾಯವಾಗಿ ತೆಗಳ್ತಾ ಬಂದಂತಹ BJP ಅವರು ಇವತ್ತು ರಾಜ್ಯದ 3-4 ಕ್ಷೇತ್ರಗಳಲ್ಲಿ JDS ಪಕ್ಷಕ್ಕೆ ಅಥವಾ JDSನ ದೇವೇಗೌಡರ ಕುಟುಂಬದವರಿಗೆ ವೋಟ್ ಹಾಕುವಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದೀರಾ. ನೀವು ಹಾಗಿದ್ರೆ ನಿಮ್ಮ ಆತ್ಮಸಾಕ್ಷಿ ಏನು? ಯಾಕೆ ನೀವು JDSನ ಆ ರೀತಿಯಲ್ಲಿ ಬೈತಾ ಇವತ್ತು ಅದೇ ವ್ಯಕ್ತಿಗಳನ್ನು ಅದೇ ಪಕ್ಷದವ್ರನ್ನ ಹೊಗಳ್ತಾ ಇದ್ದೀರಾ? ಇವೆಲ್ಲವೂ ಒಂದು ಆತ್ಮಸಾಕ್ಷಿಗೆ ವಿರುದ್ಧವಾಗಿರುವಂಥ ಕೃತ್ಯಗಳಾಗುತ್ತೆ. ದಯವಿಟ್ಟು ಆ ನಿಟ್ಟಿನಲ್ಲಿ ನೀವು JDSಗೆ ವೋಟ್ ಹಾಕೋದ್ರ ಬದಲಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ವೋಟ್ ಹಾಕಿ ನಿಮ್ಮ ಏನು ಮಾಡಬಹುದಾದ ತಪ್ಪುಗಳಿಂದ ತಪ್ಪಿಸ್ಕೊಳ್ಳಿ ಅಂತ. ಇನ್ನು ಅದೇ ರೀತಿಯಲ್ಲೇ JDSನ ಹಲವಾರು ಕಾರ್ಯಕರ್ತರು ನಮ್ಮದು ಪ್ರಾದೇಶಿಕ ಪಕ್ಷ ಅನ್ನುವಂತಹ ಒಂದು ಹೆಮ್ಮೆ ಅಥವಾ ಅಭಿಮಾನ ಇಟ್ಕೊಂಡಿದ್ದವರು ಮತ್ತು ಕುಮಾರಸ್ವಾಮಿಯವರು ಹೇಳಿದ್ರು, ದೇವೇಗೌಡರು ಹೇಳಿದ್ರು ಅಂತ BJPಯನ್ನು ಮತ್ತು RSSನ ಹೀನಾಯವಾಗಿ ತೆರಳುತ್ತಾ ಬಂದಂಥವರು ಇವತ್ತು ಮತ್ತೆ ನೀವು BJPಯನ್ನು ಹೊಗಳುವಂತಹ ಅಪ್ಪಿಕೊಳ್ಳುವಂತಹ ದುರದೃಷ್ಟಕರ ಪರಿಸ್ಥಿತಿಗೆ ಸಿಲುಕಿದ್ದೀರಾ. ಏನು ಮಾಡ್ತೀರಾ? ಯೋಚನೆ ಮಾಡಿ. ಯಾಕೆ ನಿಮ್ಮ ನಾಯಕರುಗಳು ಮಾಡುವಂತಹ ಎಲ್ಲ ತಪ್ಪುಗಳನ್ನು ನೀವು ಸಮರ್ಥಿಸಿಕೊಳ್ಳಬೇಕು ಅಥವಾ ಅವರು ಮಾಡಿದ ತಪ್ಪುಗಳನ್ನು ನೀವು ಮಾಡಬೇಕು? ಅವ್ರು ಹೇಳಿದ್ರು ಅಂತೇಳಿ ನೀವು ಅದೇ ತಪ್ಪುಗಳನ್ನು ಮಾಡಿದ್ರೆ ಸ್ವಂತಿಕೆ ಎಲ್ಲಿ ಹೋಯಿತು? ಸ್ವಾಭಿಮಾನ ಎಲ್ಲಿ ಹೋಯಿತು? ಹಾಗಾಗಿ ದಯವಿಟ್ಟು ಯೋಚನೆ ಮಾಡಿ. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ವೋಟ್ ಹಾಕೋದ್ರ ಮೂಲಕ ನಿಮ್ಮ ಬೆಂಬಲವನ್ನು KRS ಪಕ್ಷಕ್ಕೆ ಕೊಟ್ಟು ಇದರ ವಿಚಾರಗಳನ್ನು ಬೆಂಬಲಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನು ಕಾಂಗ್ರೆಸ್ನ ಕಾರ್ಯಕರ್ತರು ಎಷ್ಟು ದಿವಸ ಅಂತ ನೀವು ಗುಲಾಮಗಿರಿಯನ್ನು ಪೋಷಿಸುವಂಥವರಿಗೆ, ಜೀತ ಪದ್ಧತಿಯನ್ನು ಪೋಷಿಸುವಂಥವ್ರಿಗೆ ಬೆಂಬಲಿಸ್ತೀರಾ? ಇವತ್ತು ಕರ್ನಾಟಕದ 14ಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ರಾಜಕಾರಣಿಗಳ ಅಂದರೆ MLAಗಳ, MP ಗಳ, ಮಿನಿಸ್ಟರ್ಗಳ ಕುಟುಂಬದವರೇ ಇವತ್ತು ಚುನಾವಣೆಗೆ ನಿಂತಿದ್ದಾರೆ. ಇದು ಪ್ರಜಾಪ್ರಭುತ್ವ ವಿರೋಧಿಯಾದಂತಹದ್ದು. ಬಹುತೇಕ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಬೆಂಬಲಿಗರು ಇವತ್ತು ಕುಟುಂಬಗಳನ್ನು ಬೆಂಬಲಿಸ್ತಾ ಇದ್ದಾರೆ ಹೊರತು ಪ್ರಜಾಪ್ರಭುತ್ವವನ್ನು ಬೆಂಬಲಿಸ್ತಾ ಇಲ್ಲ. ಹಾಗಾಗಿ ಇವತ್ತು ನೀವು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದೇ ಆದರೆ ಅದು ಖಂಡಿತವಾಗಿ ಪ್ರಜಾಪ್ರಭುತ್ವ ವಿರೋಧಿಯಾದದ್ದು. ದಯವಿಟ್ಟು ಇದೆಲ್ಲವನ್ನು ಗಮನಿಸಿ ನೀವು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಿ. ಕರ್ನಾಟಕದ ಜನತೆ ಆತ್ಮಸಾಕ್ಷಿಯಿಂದ ಮತವನ್ನು ಹಾಕಿ KRS ಪಕ್ಷಕ್ಕೆ ಮತವನ್ನು ಹಾಕಿ ರಾಜ್ಯದ ಸಜ್ಜನರ, ಪ್ರಜ್ಞಾವಂತರ, ವಿದ್ಯಾವಂತರ ಏಕೈಕ ಸಹಜ ಮತ್ತು ಸ್ವಾಭಾವಿಕ ರಾಜಕೀಯ ಆಯ್ಕೆ ಈ ಚುನಾವಣೆಯಲ್ಲಿ ಅಂದರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅನ್ನುವಂಥದ್ದು ನನ್ನ ಅಭಿಪ್ರಾಯ. KRS ಪಕ್ಷದ ಗುರುತು ರಾಜ್ಯದ 28 ಕ್ಷೇತ್ರಗಳಲ್ಲಿ ಟಾರ್ಚ್. ದಯವಿಟ್ಟು ಟಾರ್ಚ್ಗೆ ವೋಟ್ ಹಾಕಿ ಕರ್ನಾಟಕದಲ್ಲಿ ಒಂದು ಮೌಲ್ಯಾಧಾರಿತ ವ್ಯವಸ್ಥೆಯನ್ನು ಸ್ಥಾಪಿಸೋದಕ್ಕೆ ಅವಕಾಶ ಮಾಡಿಕೊಡಿ ಮತ್ತು ಆ KRS ಪಕ್ಷ ಪ್ರತಿಪಾದಿಸುತ್ತಿರುವಂಥ ವಿಚಾರಗಳನ್ನು ಲಂಚಮುಕ್ತ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಸರ್ವೋದಯ ಕರ್ನಾಟಕ ಅನ್ನುವಂಥ ವಿಚಾರಗಳಿಗೆ ಬಲ ತುಂಬಿ ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡುತ್ತಲೇ ಇರಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS.